ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ಗುತ್ತಿಗೆದಾರನ ಮನೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸಚಿವರ ಮುಂದೆಯೇ ಗುತ್ತಿಗೆದಾರನ ಅಕ್ಕಂದ್ರು ಏನಿದ್ದಾರೆ ಸಚಿನ್ ಅಕ್ಕಂದ್ರು ಅವರ ಆಕ್ರೋಶದ ಕಟ್ಟೆ ಒಡೆದಿದೆ. ಸಚಿವರ ಎದುರೇನೆ ತಮ್ಮ ಆಕ್ರೋಶವನ್ನ ರಾಜಾರೋಷವಾಗಿ ಹೊರಹಾಕಿದ್ದಾರೆ. ಪೊಲೀಸರನ್ನ ಮನೆಯಿಂದ ಹೊರಕಳಿಸಿ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಭಾಲ್ಕಿಯ ಕಟ್ಟಿ ತೂಗಾಂವ್ ಗ್ರಾಮದಲ್ಲಿರ್ತಕ್ಕಂಥ ಸಚಿನ್ ಮನೆಗೆ ಸಚಿವರು ಬಂದಿದ್ದಾರೆ. ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಒಳಗಡೆ ಬಂದಿದ್ರು. ಪೊಲೀಸ್ ವ್ಯವಸ್ಥೆಯ ವಿರುದ್ಧವೇ ಸಹೋದರಿಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರು ಸಹಕರಿಸಿದ್ರೆ ನನ್ನ ತಮ್ಮ ಉಳಿತಿದ್ದ ಅಂತ ಸಚಿನ್ ಅಕ್ಕಂದ್ರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂತ್ರಸ್ತರ ಕುಟುಂಬಕ್ಕೆ ಸಚಿವ ಈಶ್ವರ್ ಖಂಡ್ರೆ ಸಾಂತ್ವನ ಹೇಳಿದ್ದಾರೆ. ನಿಮ್ಮ ಜೊತೆ ಸರ್ಕಾರ ಇದೆ ಅನ್ನುವಂಥದ್ದನ್ನ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಇನ್ನು ಡೆತ್ ನೋಟ್ ನ FSL ರಿಪೋರ್ಟ್ ಬರಲಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಆಶ್ವಾಸನೆ ಕೊಟ್ಟಿದ್ದಾರೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ. ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಸರ್ಕಾರ ಮತ್ತು ಖಾಸಗಿಯಾಗಿ ಎರಡೂ ಕೂಡ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಕಟ್ಟಿ ತೂಗಾಂವ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಸಚಿನ್ ಪಾಂಚಾಳ ತನ್ನ ಒಂದು ಡೆತ್ ನೋಟ್ನಲ್ಲಿ ಏನು ಮರಣ ಪತ್ರ ಬರೆದುಕೊಟ್ಟು ಸಾವಿಗೀಡಾಗಿದ್ದಾರೆ. ಈ ಪ್ರಕರಣ ಈಗಾಗಲೇ ರೈಲ್ವೆ ಪೊಲೀಸರು FIR ಹಾಕಿ ತನಿಖೆಯನ್ನು ಅವರು ಮಾಡ್ತಾ ಇದ್ದಾರೆ. ನಾನು ಬರೋ ಹೊತ್ತಿನಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿಚಾರಿಸಿದ್ದಾಗ ಇದು ರೈಲ್ವೆ ಪೊಲೀಸರೇ ತನಿಖೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತನಾಡಿದ್ದೇನೆ. ಇವತ್ತು ಈಗಾಗಲೇ ನಾವು ಈ ಒಂದು ಪ್ರಕರಣದಲ್ಲಿ ಏನು ಸಚಿನ್ ಸಾವಿಗೆ ಕೆಲವರು ಪ್ರಚೋದನೆ ಮಾಡಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಅವರ ಏನೊಂದು ಡೆತ್ ನೋಟ್ನಲ್ಲಿ ಬರೆದಿಟ್ಟು ಹೋಗಿದ್ದಾರೆ, ಅದ್ರ ಬಗ್ಗೆ ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಇವತ್ತು ಎಲ್ಲರಿಗೂ ಭರವಸೆ ಮೂಡುವಂಥ ರೀತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತದೆ. ಸಚಿನ್ ಪಾಂಚಾಳ ಮತ್ತು ಸರ್ಕಾರದ ವತಿಯಿಂದ ಸರ್ಕಾರದ ಮತ್ತು ಖಾಸಗಿಯ ಜಂಟಿ ಸಹಭಾಗಿತ್ವದಲ್ಲಿ ಇವತ್ತು ಜೀವ ಅತ್ಯಮೂಲ್ಯವಾದಂಥದ್ದು. ಜೀವ ಮತ್ತೆ ಪುನಃ ಬರೋದಿಲ್ಲ. ಆದರೂ ಆ ಪರಿವಾರದವರಿಗೆ ಒಂದು ಸಾಂತ್ವನ ಹೇಳಲಿಕ್ಕೆ ನಮ್ಮ ಕಡೆಯಿಂದ ಒಂದು 10 ಲಕ್ಷ ರೂಪಾಯಿ ಪರಿಹಾರ ಪರಿವಾರದವರಿಗೆ ಇವತ್ತು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ. ತನಿಖೆಯನ್ನು ಒಂದು ಕಡೆ ಕಮಿಷನ್ ದಂಧೆಗೆ ಸಚಿನ್ ಅನ್ನೋ ಯುವಕನ ಜೀವ ಬಲಿಯಾಗಿದ್ರೆ, ಮತ್ತೊಂದು ಕಡೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಲಾಗ್ತಾ ಇದೆ. ನಾನಾ ನೀನಾ ಅಂತ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಹೋಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇವತ್ತು ಸಂಜೆ ಸಚಿನ್ ಪಾಂಚಾಳ್ ಮನೆಗೆ ಬಿಜೆಪಿ ನಿಯೋಗ ಭೇಟಿ ಕೊಡುವಂತದ್ದು ನಿಗದಿಯಾಗಿತ್ತು. ಆದ್ರೆ ಅದಕ್ಕೂ ಮುನ್ನವೇ ಈಶ್ವರ್ ಖಂಡ್ರೆ ಇವರ ಮನೆಗೆ ಹೋಗಿ, ಸಚಿನ್ ಅವರ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ
ಇಷ್ಟೆಲ್ಲ ಏನು ಪರಿಹಾರ ಕೊಡ್ತೀವಿ, 10 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಮಾತಾಡಿ ಬಂದಿದ್ದಾರೆ. ಈಶ್ವರ್ ಖಂಡ್ರೆ ಅವರೇ, ಇಷ್ಟು ದಿನ ಬೇಕಿತ್ತ? ಬಿಜೆಪಿ ನಿಯೋಗ ಹೋಗುತ್ತೆ ಅಂತ ಹಠಕ್ಕೆ ಬಿದ್ದು ನೀವು ಅವ್ರಿಗಿಂತ ಮುಂಚೆ ಹೋಗ್ಬೇಕು ಅಂತ ಹೋದ್ರ, ಏನ್ ಕತೆ ಅನ್ನೋಂಥ ಪ್ರಶ್ನೆ. ಘಟನೆ ನಡೆದು 3 ದಿನ ಆಗಿದೆ. ಘಟನೆ ನಡೆದು ಸತತ 2 ದಿನಗಳವರೆಗೆ ಸರ್ಕಾರ ತುಟಿಪಿಟಿ ಕಂದಿಲ್ಲ. ಯಾವ ಕಾಂಗ್ರೆಸ್ ನಾಯಕರುಗಳು ಕೂಡ ಈ ಬಗ್ಗೆ ಮಾತಾಡಿಲ್ಲ. ಈಗ 3-4 ದಿನ ಆದ್ಮೇಲೆ ಈಗ ಈಶ್ವರ್ ಖಂಡ್ರೆ ಅವರು ಕೊಟ್ಟು ಪರಿಹಾರ ಘೋಷಣೆ ಮಾಡಿ ಬಂದಿದ್ದಾರೆ. ಯಾಕೆ 2-3 ದಿನ ಲೇಟ್ ಮಾಡಿದ್ರಿ? ನೀವು ಭೇಟಿ ಕೊಡೋರೇ ಆಗಿದ್ರೆ ಕಳೆದ 2 ದಿನಗಳಲ್ಲಿ ಯಾಕೆ ಹೋಗ್ಲಿಲ್ಲ? ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ ಬೀದರ್ನಿಂದ. ಮಲ್ಲಿಕಾರ್ಜುನ್ ಮರಕಲೆ, ಸಾವಿನ ಮನೆಯಲ್ಲೂ ಕೂಡ ರಾಜಕೀಯದ ಬೇಳೆ ಬಂದ್ರೆ ಸಾಕು ಇವರಿಗೆ. ಬಿಜೆಪಿ ನಿಯೋಗ ಭೇಟಿ ಕೊಡುತ್ತೆ ಅನ್ನೋದು ಗೊತ್ತಾದ ತಕ್ಷಣ ಅದಕ್ಕಿಂತ ಮುಂಚೆ ಈಶ್ವರ್ ಖಂಡ್ರೆ ಅವರು ಹೋಗಿ ಪರಿಹಾರ ಘೋಷಣೆ ಮಾಡಿ ಬಂದ್ರ, ಅಥವಾ ಇನ್ನು ಕಳೆದ 2 ದಿನಗಳಿಂದ ಯಾಕೆ ಸರ್ಕಾರದ ಯಾರೊಬ್ರು ಕೂಡ ಬಂದು ಈ ರೀತಿ ಸಾಂತ್ವನ ಹೇಳಲಿಲ್ಲ? ಈಗಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಆರೋಪ ಇದ್ರೂ ಕೂಡ ಹಾಗಾದ್ರೆ ಸರ್ಕಾರದ ಭಾಗವೇ ಆಗಿದ್ದಾರಲ್ಲ ಪ್ರಿಯಾಂಕ್ ಖರ್ಗೆ ಅವರು ಕೂಡ, ಅವ್ರ ವಿರುದ್ಧ ಏನ್ ಕ್ರಮ ಕೈಗೊಳ್ಳುತ್ತೆ ಕಾಂಗ್ರೆಸ್? ಹೀಗೆ 100 ಪ್ರಶ್ನೆಗಳಿದೆ. ಮಲ್ಲಿಕಾರ್ಜುನ್ ಮರಕಲೆ. ಹೌದು ಶ್ರೀಲಕ್ಷ್ಮಿ, ನಿಜಕ್ಕೂ ಸಾವಿನ ಮನೆಯಲ್ಲಿ ರಾಜಕೀಯ ಅಂತ ಹೇಳ್ಬೋದು. ಟೋಟಲಿ ಏನು ಈಗಾಗಲೇ ಸಚಿನ್ ಅಂತಿದ್ದಾನ, ಆತ ಸತ್ತು 3 ದಿವಸ ಆಯ್ತು. 3 ದಿವಸಗಳಿಂದ ಈಗಾಗಲೇ ಅಂದ್ರೆ ಟೋಟಲಿ ಇವ್ರ ಮನೆ ಹತ್ತ ಯಾರು ಸುಳಿತಾ ಇದ್ದಲ್ಲ. ನಿನ್ನೆ ಬಿಜೆಪಿ ಕಲಬುರಗಿ ಬೀದರ್ ಬಿಜೆಪಿ ಮುಖಂಡರ ನಿಯೋಗ ಏನು ಭೇಟಿ ಕೊಡ್ತು. ಮತ್ತು ಈಗಾಗಲೇ ಇಂದು ಸಂಜೆ 5 ಗಂಟೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮತ್ತು ಈಗಾಗಲೇ ಚಲವಾದಿ ನಾರಾಯಣಸ್ವಾಮಿ ಭೇಟಿ ನಿಗದಿಯಾದ ಹಿನ್ನೆಲೆಯಲ್ಲಿ ಇವತ್ತೇನದಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಬಾಲ್ಕಿ ತಾಲೂಕಿನ ಕಟ್ಟಿ ತೂಗಾಂವ್ ಗ್ರಾಮದ ಏನು ಸಚಿನ್ ಅವರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳ್ತಾರ, ಧೈರ್ಯ ತುಂಬಂತ ಕೆಲಸ ಮಾಡ್ತಾರ ಅಂತ ಹೇಳ್ಬೋದು. ಟೋಟಲಿ ನಾವು ನಿಮ್ಮೊಂದಿಗಿದ್ದೀವಿ, ಸರ್ಕಾರ ನಿಮ್ಮ ಜೊತೆ ಇದೆ, 10 ಲಕ್ಷ ಪರಿಹಾರ ಕೊಡ್ತೀವಿ ಮತ್ತು ಉನ್ನತ ಮಟ್ಟದ COD ತನಿಖೆ ಕೂಡ ಮಾಡಿಸಂತ ಪ್ರಯತ್ನನ ಮಾಡ್ತೀನಿ, ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತರ್ತೀನಿ ಅಂತ ಹೇಳಿ ಭರವಸೆ ಎಲ್ಲೊಂದು ಕಡೆ ಈಶ್ವರ್ ಖಂಡ್ರೆ ಕೊಡ್ತಾರೆ. ಆದ್ರೆ ನಿಜಕ್ಕೂ ಬಿಜೆಪಿ ನಾಯಕರು ನಿನ್ನೆ ಈಶ್ವರ್ ಖಂಡ್ರೆ ಅವ್ರ ವಿರುದ್ಧ ಕೂಡ ಹರಿಹಾಯ್ತಾ ಇದ್ರು. ಎಲ್ಲಿದ್ದಾರೆ ಈ ಕ್ಷೇತ್ರದ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು? ಅವ್ರದೇ ಕ್ಷೇತ್ರದಲ್ಲಿ ಅವ್ರದೇ ಮತದಾರರೊಬ್ಬ ಏನದಂದ್ರೆ ಈ ಒಂದು ಕಮಿಷನ್ ದಂಧೆಕ, ಈ ಒಂದು ಪ್ರಭಾವಿ ರಾಜಕಾರಣಿಗಳ ಬಲಗೈಯ ಬಂಟರದೇನದ ಕಿರುಕುಳಕ್ಕ ಬಲಿಯಾಗಿದ್ದಾರೆ. ಎಷ್ಟಾದ್ರೂ ಬಿ ಇವ್ರಿಗೆ ಒಂದು ಕನಿಷ್ಠ ಫೋನ್ ಮಾಡಿಲ್ಲ, ಬಂದಿಲ್ಲ ಎಂಬ ಆರೋಪ ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ನಿನ್ನೆ ತಕ್ಷಣವೇ ಏನಂದ್ರೆ ಈಗಾಗಲೇ ಸಂಜೆ ಬಿಜೆಪಿ ನಾಯಕರ ನಿಯೋಗ ಬರೋಕಿನ ಮುಂಚೆ ಸಚಿವ ಈಶ್ವರ್ ಖಂಡ್ರೆ ಅವರು ಈ ಒಂದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಕ, ಧೈರ್ಯ ತುಂಬಲಕ್ ಬಂದಾರ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಕುಟುಂಬಸ್ಥರು ಪೊಲೀಸ್ ಇಲಾಖೆ ವಿರುದ್ಧ, ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಟೋಟಲ್ ಪೊಲೀಸರನ್ನ ಮನೆಯಿಂದ ಹೊರ ಹಾಕಂತ ಪ್ರಯತ್ನ ಕೂಡ ಎಲ್ಲೋ ಒಂದ್ ಕಡೆ ಆ ಸಹೋದರನನ್ನ ಕಳ್ಕೊಂಡಂತ 5 ಜನ ಸಹೋದರಿಯರು ಕಣ್ಣೀರು ಹಾಕುವ ಮೂಲಕ ಆಕ್ರೋಶನ ಹೊರ ಹಾಕೋರು ಅಂತ ಹೇಳ್ಬೋದು. ಆ ಘಟನೆ ನೋಡಿದ ಸಚಿವ ಈಶ್ವರ್ ಖಂಡ್ರೆ ಕೂಡ ಎಲ್ಲೋ ಒಂದು ಕ್ಷಣ ಅವ್ರು ಕೂಡ ಮಾತು ಬಾರದೆ ಮೌನವಾಗಿ ಅನ್ನೋದಂದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ, ತಪ್ಪಿಸ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಗುತ್ತಿಗೆದಾರನ ಸಾವಿನ ವಿಚಾರದಲ್ಲಿ ನಿಜಕ್ಕೂ ರಾಜಕೀಯ ನಡೀತಾ ಇದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರಕಲೆ ಡೀಟೇಲ್ಸ್ಗಾಗಿ.